ಮತ್ತೊಂದು ದಿನ ಮತ್ತೊಂದು ಆರ್ ಸಿ ಬಿ ಪಂದ್ಯದ ವಿಶ್ಲೇಷಣೆ. ಇವತ್ತಿನ ಆರ್ ಸಿ ಬಿ ಪಂದ್ಯ ಆಯ್ದಿದ್ದು ಯು ಪಿ ವಾರಿಯರ್ಸ್ ವಿರುದ್ಧವಾಗಿ. ಇವತ್ತಿನ ಪಂದ್ಯ ಕೂಡ ನಡೆದಿದ್ದು ನವಿ ಮುಂಬೈನ DY ಪಾಟೀಲ್ ಸ್ಟೇಡಿಯಂನಲ್ಲಿ. ಆ್ಯಂಡ್ ಇವತ್ತು ಕೂಡ ಆರ್ ಸಿ ಬಿ ಟಾಸ್ನ ಗೆಲ್ತು. ಟಾಸ್ ಗೆದ್ದಂಥ ಆರ್ ಸಿ ಬಿ ಮತ್ತೆ ಬೌಲಿಂಗನ್ನು ಆಯ್ಕೆ ಮಾಡಿಕೊಳ್ತು. ಹಾಗೆ ಟೀಮ್ನಲ್ಲಿ ಒಂದು ಚೇಂಜನ್ನು ಕೂಡ ಮಾಡಿತ್ತು. ಅದೇ ಬೌಲಿಂಗ್ ಆಲ್ರೌಂಡರ್ ಆಗಿದ್ದಂಥ ಪೂಜಾ ರಾವತ್ರ ಬದಲಿಗೆ ಬ್ಯಾಟಿಂಗ್ ಆಲ್ರೌಂಡರ್ ಆಗಿರುವಂಥ ಗೌತಮಿ ನಾಯಕನ್ನು ಟೀಮ್ನಲ್ಲಿ ಇನ್ಕ್ಲೂಡ್ ಮಾಡಿದ್ದು, ಬಿಕಾಸ್ ಡೆಪ್ತನ್ನು ಜಾಸ್ತಿ ಮಾಡೋದಕ್ಕೆ. ಹಾಗೆ ಟಾಸ್ ಸೋತಂಥ ಯು ಪಿ ವಾರಿಯರ್ಸ್ ತಂಡ ಬ್ಯಾಟಿಂಗ್ ಆಡೋದಕ್ಕೆ ಅಂತ ಬಂತು. ಇವರ ಪರವಾಗಿ ಓಪನರ್ಸ್ ಆಗಿ ಬಂದಿದ್ದು ಹರ್ಲಿನ್ ಡಿಯಲ್ ಮತ್ತು ಮೆಗ್ಲಾನಿಂಗ್. ಮತ್ತು ನಮ್ಮ ಟೀಮ್ನ ಪರವಾಗಿ ಮೊದಲನೇ ಓವರ್ ಬೌಲಿಂಗ್ ಮಾಡೋದಕ್ಕೆ ಬಂದಿದ್ದು ಲಾಸ್ಟ್ ಪಂದ್ಯದ ಹೀರೋ ಲಾರೆನ್ ಬೆಲ್ರವರು. ಈ ಪಂದ್ಯದಲ್ಲೂ ಕೂಡ ಮತ್ತೆ ಸ್ವಿಂಗ್ ಬೌಲಿಂಗ್ನ ಮುಖಾಂತರ ಪ್ರೆಷರ್ನ ಬಿಲ್ಡ್ ಮಾಡ್ತಾನೆ ಹೋದರು. ಆ್ಯಂಡ್ ಇನ್ನೊಂದು ಎಂಡ್ನಲ್ಲಿ ಲಿಂಡ್ಸೆ ಸ್ಮಿತ್ ಕೂಡ ಯಾವುದೇ ಥರವಾಗಿ ಲೂಸ್ ರನ್ಸ್ನ ಬಿಟ್ಕೊಳ್ದಲೆ ಪ್ರೆಷರನ್ನು ಬಿಲ್ಡ್ ಮಾಡ್ತಾನೆ ಹೋದರು. ಆ್ಯಂಡ್ ಈ ಪ್ರೆಷರ್ನ ರೀಸನ್ನಿಂದಾನೆ ಬೇಗನೆ ಆರ್ ಸಿ ಬಿಗೆ ವಿಕೆಟ್ ಬಂತು ಹರ್ಲಿನ್ ಡಿಯೋಲ್ನ ರೂಪದಲ್ಲಿ. ಆ್ಯಂಡ್ ಬೌಲಿಂಗ್ ಮಾಡ್ತಾ ಇದ್ದಿದ್ದು ಲಾರೆನ್ ಬೆಲ್ರವರು. ಸೊ ಇವರಿಗೆ ವಿಕೆಟ್ ಸಿಕ್ಕಿದ್ದು 5th ಓವರ್ನಲ್ಲಿ. ಸೊ ಈ ರೀತಿಯಾಗಿ ಪವರ್ ಪ್ಲೇನಲ್ಲೇ ಯು ಪಿ ವಾರಿಯರ್ಸ್ ಜಸ್ಟ್ 36 ರನ್ಸನ್ನು ಮಾಡೋ ಹಾಗೆ ಮಾಡಿ ಅವರ ಮೇಲೆ ಕಂಪ್ಲೀಟ್ ಪ್ರೆಷರನ್ನು ನಾವು ಬಿಲ್ಡ್ ಮಾಡ್ತೀವಿ. ಸರಿ, ಇನ್ನೇನು ಪವರ್ ಪ್ಲೇ ಆಯಿತು, ಇನ್ನಾದರೂ ಕಮ್ ಬ್ಯಾಕ್ ಮಾಡೋಣ ಅಂತ ಹೇಳಿ ಯು ಪಿ ವಾರಿಯರ್ಸ್ ಯೋಚನೆಯಲ್ಲಿದ್ದಾಗ ಆ ಯೋಚನೆಗೆಲ್ಲ ಎಳ್ಳು ನೀರು ಬಿಟ್ಟಿದ್ದು ಶ್ರೇಯಾಂಕಾ ಪಾಟೀಲ್ ಮತ್ತು ನಡೆನ್ ಡಿ ಕ್ಲರ್ಕ್. 7ನೇ ಓವರನ್ನು ಮಾಡೋದಕ್ಕೆ ಬಂದಂಥ ಶ್ರೇಯಾಂಕಾ ಪಾಟೀಲ್ ಒಂದೇ ಓವರ್ನಲ್ಲಿ 2 ವಿಕೆಟ್ಗಳನ್ನು ತಗೊಂಡು ಮಿಂಚಿದ್ರು. ಇನ್ನು 8ನೇ ಓವರ್ ಮಾಡೋದಕ್ಕೆ ಬಂದಂಥ ನಡೆನ್ ಡಿ ಕ್ಲರ್ಕ್ 2 ಬಾಲ್ನಲ್ಲಿ 2 ವಿಕೆಟ್ಗಳನ್ನು ತಗೊಳ್ಳೋದ್ರ ಮೂಲಕ ಆಲ್ಮೋಸ್ಟ್ ಕ್ಲೋಸ್ಗೆ ಬಂದರು ಹ್ಯಾಟ್ರಿಕ್ಕನ್ನು ತಗೊಳ್ಳೋದಕ್ಕೆ. ಜಸ್ಟಲ್ಲಿ ಮಿಸ್ ಆಯಿತು. ಆದರೆ ಇಡೀ ಯು ಪಿ ವಾರಿಯರ್ಸ್ ತಂಡ ಅಷ್ಟೊತ್ತಿಗೆ ಆಲ್ರೆಡಿ ಡನ್ ಆ್ಯಂಡ್ ಡಸ್ಟೆಡ್ ಆಗೋ ರೀತಿ ನಡೆನ್ ಡಿ ಕ್ಲರ್ಕ್ ಮಾಡಿದ್ರು. ಆ್ಯಂಡ್ 8 ಓವರ್ನ ನಂತರ ಯು ಪಿ ವಾರಿಯರ್ಸ್ ತಂಡದ ಮೊತ್ತ 52 ರನ್ನಿಗೆ 5 ವಿಕೆಟ್ಗಳು. ಸೊ ಆಗ ನಾವು ಅಂದ್ಕೊಂಡ್ವಿ ಮ್ಯಾಚ್ ಕಂಟ್ರೋಲ್ಗೆ ಬಂತು, 100 ಒಳಗಡೆ ಆಲ್ಔಟ್ ಮಾಡ್ಬೋದು ಯು ಪಿ ತಂಡವನ್ನು ಅಂತ ಹೇಳಿ. ಆದರೆ ಯು ಪಿ ತಂಡದ ಪರವಾಗಿ ಅಡ್ಡಗೋಡೆಯಾಗಿ ನಿಂತಿದ್ದು ದೀಪ್ತಿ ಶರ್ಮಾ ಮತ್ತು ಡಾಟಿನ್. ಫಸ್ಟ್ ನಿಧಾನಕ್ಕೆ ಆಡ್ತಿದ್ರು, ರನ್ನ ಬಾಲ್ ಕೂಡ ಇರಲಿಲ್ಲ. ಆದರೆ ಯಾವಾಗ ಸೆಟಲ್ ಆಗಿ ಒಮ್ಮೆ ಮೊಮೆಂಟಮ್ ಸಿಕ್ತೋ ಆರ್ ಸಿ ಬಿ ತಂಡದ ಬೌಲರ್ಸ್ಗಳನ್ನು ತರಾಟೆಗೆ ತಗೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಎಸ್ಪೆಷಲಿ ಸ್ಪಿನ್ನರ್ಸ್ಗಳನ್ನು ಲಿಂಡ್ಸೆ ಸ್ಮಿತ್ ಮತ್ತು ಶ್ರೇಯಾಂಕಾ ಪಾಟೀಲ್ಗೆ ಹಿಗ್ಗಾಮುಗ್ಗ ಹೊಡೆದ್ರು ಬಿಡಿ. ಆ್ಯಕ್ಚುಲಿ ಶ್ರೇಯಾಂಕಾ ಪಾಟೀಲ್ 4 ಓವರ್ ಅಂತ್ಯಕ್ಕೆ 50 ರನ್ಗಳನ್ನು ಕೊಡೋ ರೀತಿ ಆಯಿತು. ಆ್ಯಕ್ಚುಲಿ ಬ್ಯಾಟ್ ಬೌಲಿಂಗ್ ಅದು ಶ್ರೇಯಾಂಕಾ ಪಾಟೀಲ್ದು, ಬಟ್ ಹೊಡೆದಿದ್ದು ಕೂಡ ಇವರೇನೆ. ಆ್ಯಂಡ್ ಈ ರೀತಿಯಲ್ಲಿ ನಾಟ್ಔಟ್ ಆಗ್ದಲೇ ದೀಪ್ತಿ ಶರ್ಮಾ ಮತ್ತು ಡಾಟಿನ್ ಇಬ್ಬರು ಸೇರಿ 6th ವಿಕೆಟ್ಗೆ 93 ರನ್ಸ್ಗಳನ್ನು ಕಲೆ ಹಾಕಿದ್ರು. ಇದು WPL ಇತಿಹಾಸದಲ್ಲೇ 2nd ಹೈಯೆಸ್ಟ್ 6th ವಿಕೆಟ್ ಪಾರ್ಟ್ನರ್ಶಿಪ್. ಈ ಒಂದು ಪಾರ್ಟ್ನರ್ಶಿಪ್ನ ಹೆಲ್ಪ್ನಿಂದ ಯು ಪಿ ವಾರಿಯರ್ಸ್ ತಂಡ 20 ಓವರ್ಗಳ ಅಂತ್ಯಕ್ಕೆ 143 ರನ್ಗಳನ್ನು ಕೂಡಿ ಹಾಕ್ತು. ಯು ಪಿ ತಂಡದ ಪರವಾಗಿ ಉತ್ತಮ ಬ್ಯಾಟರ್ಸ್ ಡಾಟಿಂಗ್ ಮತ್ತು ದೀಪ್ತಿ ಶರ್ಮಾ ಇಬ್ಬರೂ ತಲಾ 40 ಮತ್ತು 45 ರನ್ಸ್ಗಳನ್ನು ಮಾಡಿದ್ರು. ಹಾಗೂ ಆರ್ ಸಿ ಬಿ ಪರವಾಗಿ ಬೌಲಿಂಗ್ನಲ್ಲಿ ಮಿಂಚಿದ್ದು ಲಾರೆನ್ ಬೆಲ್. ಇವರು 4 ಓವರ್ಸ್ಗೆ 16 ರನ್ಸ್ ಕೊಟ್ಟು 1 ವಿಕೆಟನ್ನು ತಗೊಂಡ್ರು. ಹಾಗೆ ನಡೆನ್ ಡಿ ಕ್ಲರ್ಕ್ 28 ರನ್ಸನ್ನು ಕೊಟ್ಟು 2 ವಿಕೆಟ್ಗಳನ್ನು ತಗೊಂಡ್ರು. ಇನ್ನು ಬ್ಯಾಟಿಂಗಿಗೆ ಬಂದ ಆರ್ ಸಿ ಬಿಗೆ ಈ ಟೋಟಲ್ ಯಾವುದೇ ರೀತಿಯಲ್ಲೂ ಕೂಡ ಭಯವನ್ನು ಹುಟ್ಟಿಸ್ಲಿಲ್ಲ. ಸೊ ಅದಕ್ಕೋಸ್ಕರನೇ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಮ್ಯಾಚ್ನ ಮುಗಿಸೋಣ ಅನ್ನೋ ಇಂಟೆನ್ಷನಿಂದಾನೆ ಸ್ಮೃತಿ ಮಂಧಾನ ಮತ್ತು ಗ್ರೇಸ್ ಹ್ಯಾರಿಸ್ ಬಂದರು. ಆ್ಯಂಡ್ ಆಮೇಲೆ ಫಸ್ಟ್ ಓವರ್ನಿಂದಾನೆ ತಲಾ 1 ಅಥವಾ 2 ಬೌಂಡರೀಸ್ಗಳನ್ನು ಪಡ್ಕೊಳ್ತಾ ಹೋದರು. ಆದರೆ ಅಸಲಿಯತ್ತಾಗಿ ಈ ಪಂದ್ಯಕ್ಕೆ ಟರ್ನಿಂಗ್ ಪಾಯಿಂಟ್ ಸಿಕ್ಕಿದ್ದ 6th ಓವರ್ನಲ್ಲಿ. 6th ಓವರನ್ನು ಬೌಲಿಂಗ್ ಮಾಡೋದಕ್ಕೆ ಬಂದಿದ್ದು ಡಾಟಿಂಗ್. ಇವರ ಬೌಲಿಂಗ್ನಲ್ಲಿ ಗ್ರೇಸ್ ಹ್ಯಾರಿಸ್ರವರು 3 4 ಮತ್ತು 3 6ಗಳನ್ನು ಹೊಡೆಯೋ ಮೂಲಕ 6ನೇ ಓವರ್ನಲ್ಲಿ 32 ರನ್ಸ್ಗಳನ್ನು ಕಲೆ ಹಾಕಿ ಪವರ್ ಪ್ಲೇ ಅಂತ್ಯಕ್ಕೆ ಆರ್ ಸಿ ಬಿ ತಂಡದ ಸ್ಕೋರನ್ನು 78ಕ್ಕೆ ತಗೊಂಡು ಬಂದು ನಿಲ್ಲಿಸಿದ್ರು. ಆ್ಯಂಡ್ ಪವರ್ ಪ್ಲೇ ಎಂಡ್ ಆಗೋ ಮುಂಚೆನೇ ಗ್ರೇಸ್ ಹ್ಯಾರಿಸ್ 50 ಸ್ಕೋರ್ ಮಾಡಿದ್ರು ಜಸ್ಟ್ ಇನ್ 23 ಬಾಲ್ಸ್. ಸರಿ, ಇನ್ನೇನು ಪವರ್ ಪ್ಲೇ ಆದಮೇಲಾದರೂ ಕಟ್ ಹಾಕ್ತಾರೇನೋ ಯು ಪಿ ವಾರಿಯರ್ಸ್ ಅಂತ ಅಂದ್ಕೊಂಡ್ರೆ ನೋ ವೇ, ಚಾನ್ಸೇ ಇಲ್ಲ. ಪವರ್ ಪ್ಲೇ ಆದಮೇಲೂ ಕೂಡ ಯಾವ ಒಬ್ಬ ಬೌಲರ್ಸ್ಗೂ ಕೂಡ ಮುಖಾಮುಖಿ ನೋಡಲಿಲ್ಲ. ಆ ರೀತಿ ಇಬ್ಬರು ಸೇರ್ಕೊಂಡು ಹೊಡೆದಾಕಿದ್ದು. ಎಸ್ಪೆಷಲಿ ಗ್ರೇಸ್ ಹ್ಯಾರಿಸ್ ಅವರು ಔಟ್ ಆಗಿದ್ದು ಆ್ಯಕ್ಚುಲಿ 11th ಓವರ್ನಲ್ಲಿ ಅಂತ ಅನಿಸುತ್ತೆ. ಆಗ ಅವರು ಸ್ಕೋರ್ ಮಾಡಿದ್ದು 85 ರನ್.
ಅದು ಜಸ್ಟ್ ವಿತಿನ್ 40 ಬಾಲ್ಸ್. ಅಷ್ಟೊತ್ತಿಗೆ ಆಲ್ರೆಡಿ RCB ತಂಡದ ಮೊತ್ತ 137 ಆಗಿತ್ತು. ಇನ್ನು ಬೇಕಿದ್ದಿದ್ದು 7 ರನ್ಸ್ಗಳು ಮಾತ್ರ. ಆ ಟೈಮ್ನಲ್ಲಿ ಟೀಮ್ನ ಒಂದು ಕಂಫರ್ಟಬಲ್ ಪೊಸಿಷನ್ಗೆ ತೊಗೊಂಡು ಗ್ರೇಸ್ ಹ್ಯಾರಿಸ್ರವರು ಔಟ್ ಆಗ್ತಾರೆ. ಇನ್ನು ಆಗ ಬೇಕಿದ್ದಿದ್ದು RCBಗೆ ಜಸ್ಟ್ 2 ಬೌಂಡ್ರೀಸ್ ಅಷ್ಟೆ. ನಂಬರ್ 3ಯಲ್ಲಿ ಬಂದಿದ್ದು ರಿಚಾ ಘೋಷ್ ಆ್ಯಂಡ್ ಆ ಕೆಲಸವನ್ನು ಇಬ್ಬರು ಕರೆಕ್ಟಾಗಿ ಮಾಡಿದ್ರು. 2 ಬೌಂಡ್ರೀಸ್ ಹೊಡೆಯೋ ಮೂಲಕ RCB ತಂಡವನ್ನು ಗೆಲುವಿನ ದಡಕ್ಕೆ ದಾಟಿಸಿದ್ರು. ಇನ್ನು RCB ತಂಡದ ಪರವಾಗಿ ಬ್ಯಾಟಿಂಗ್ನಲ್ಲಿ ಮಿಂಚಿದ್ದು ಅಂತ ಹೇಳಿದ್ರೆ ಅದು ಗ್ರೇಸ್ ಹ್ಯಾರಿಸ್. 85 ರನ್ಸ್ಗಳನ್ನ ಸ್ಕೋರ್ ಮಾಡಿದ್ರು 40 ಬಾಲ್ನಲ್ಲಿ. ಇನ್ನೂ ಸ್ಮೃತಿ ಮಂಧಾನ 47 ರನ್ಸ್ಗಳನ್ನು ಹೊಡೆದ್ರು. ಕೊನೆ ಬಾಲ್ನಲ್ಲಿ ಅದು ಬೈಸ್ ಹೋಯಿತು. ಸೊ ಹಾಗಾಗಿ ಅದನ್ನು ಕೌಂಟಿಗೆ ತೊಗೊಂಡಿಲ್ಲ ಅಂಥೇಳಿ ನಾನು ಭಾವಿಸ್ತೀನಿ. ಹಾಗಾಗಿ ಅವರ ಸ್ಕೋರ್ 47 ರನ್ಸ್. ಇನ್ನು ಬೌಲಿಂಗ್ನಲ್ಲಿ ಯಾರೂ ಕೂಡ UP ವಾರಿಯರ್ಸ್ ತಂಡದ ಪರವಾಗಿ ಚೆನ್ನಾಗಿ ಮಾಡಲೇ ಇಲ್ಲ. ದೀಪ್ತಿ ಶರ್ಮಾಯಿಂದ ಹಿಡಿದು ಆಶಾ ಶೋಭಣಾವರೆಗೂ ಎಲ್ಲರೂ ಎಕಾನಮಿಯಲ್ಲಿ 9+ ಆಗಿದ್ದರು. ಸೊ ಹಾಗಾಗಿನೇ UP ವಾರಿಯರ್ಸ್ ತುಂಬ ಕೆಟ್ಟದಾಗಿ ಈ ಪಂದ್ಯವನ್ನು ಸೋಲ್ಬೇಕಾಯಿತು. ಸೊ ಇದೇ ಅನಿಸುತ್ತೆ ನೋಡಿ ನಮ್ಮ RCBಯ 2 ಮುಖಗಳು. ನಾವು ಗೆದ್ದರೆ ಬಾಯಿ ಬಸಿನೇ ಗೆಲ್ಲೋದು, ಇಲ್ಲಾಂದರೆ ಇಷ್ಟು ಸುಲಭವಾಗಿ 8 ಓವರ್ಸ್ ಸ್ಪೇರಲ್ಲೇ ಹೊಡೆದು ಬಿಡ್ತೀವಿ. ಸೊ ಅದಕ್ಕೆ ಅನಿಸುತ್ತೆ RCBಗೆ ಇಷ್ಟು ದೊಡ್ಡ ಫ್ಯಾನ್ ಫಾಲೋಯಿಂಗ್ ಇರೋದು. ಯಾಕೆ ಅಂತ ಹೇಳಿದ್ರೆ ನಾವು ಎಂಟರ್ಟೈನ್ಮೆಂಟನ್ನು ಕೂಡ ಕೊಡ್ತೀವಿ, ಅದೇ ರೀತಿಯಲ್ಲಿ ಥ್ರಿಲ್ಲರ್ಸ್ಗಳನ್ನು ಕೂಡ. ಸೊ ಇದಾಗಿತ್ತು RCB ಪಂದ್ಯದ ಬಗ್ಗೆ ವಿಶ್ಲೇಷಣೆ. ನಾನು ಅಂದ್ಕೊಳ್ತೀನಿ ದಟ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳಿ. ಇಷ್ಟ ಆಗಿದ್ದಲ್ಲಿ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ವಿಡಿಯೋವನ್ನು ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ನಾನು ಹೊರಡ್ತಾ ಇದ್ದೀನಿ. ಮತ್ತು ಮತ್ತೊಂದು RCB ಪಂದ್ಯದ ವಿಶ್ಲೇಷಣೆಯನ್ನು ಹೊತ್ತು ತರ್ತೀನಿ. ಅಲ್ಲಿಯವರೆಗೂ ನಮಸ್ಕಾರ.